ಹಾಯ್, ಗುಡ್ ಮಾರ್ನಿಂಗ್. ಇವತ್ತು ನನ್ನ ಬರ್ತ್ಡೇ ಇದೆ. ಸೊ ಆ ಒಂದು ಲೋಗನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಬೆಳಿಗ್ಗೆನೇ ಎದ್ಬಿಟ್ಟು ಮಕ್ಕಳ ಜೊತೆ ನಾನು ಟೈಮನ್ನು ಸ್ಪೆಂಡ್ ಮಾಡ್ತಾ ಇದ್ದೀನಿ. ನಮ್ಮ ಮನೆಯಲ್ಲಿ ಕೋಳಿನ ಸದ್ಯಕ್ಕೆ ನಾವು ಸಾಕಿದ್ದೀವಿ. ಇದಕ್ಕೆ ಕಾರಣ ನನ್ನ ಪ್ರೀತಿಯ ಕಿರಿ ಮಗ, ನಮ್ಮ ಮುದ್ದು ರಾಮ್ಗೋಸ್ಕರ ಇದನ್ನು ಸಾಕಿರೋದು. ಏನು ಮಾಡ್ತಿದ್ದೆ? ಕೊಕ್ಕೋ ಏನು ನೀರಿಟ್ಟ್ಯಾ ಕುಡಿಯೋಕ್ಕೆ? ನೀರಿಟ್ಟ್ಯಾ ಕೊಕ್ಕೋಗೆ? ಕರಿ ಕೊಕ್ಕೋನ. ಬಾ ಬಾನ್ ಬಾನ್. ಹಾ ಚಲ್ತಾ ಇರ್ಲಿ ಬಿಡು. ಬಾನು ಕೊಕ್ಕೋಗೆ. ಅಕ್ಕಿ ತಂದಾಗ ಅವನ ಹತ್ರ ಹಾಕ್ಸು ಅಕ್ಕಿನ. ನಿನ್ನೆ ಅಷ್ಟೇ ತಂದಿರೋದು ಈ ಕೋಳಿ ಮರಿಯನ್ನು. ಅದೆಲ್ಲಾದರೂ ಹಾರೋಗ್ಬಿಡತ್ತೆ. ಅಂದರೆ ಮೊದಲನೇ ಸಲ ಬಂದಿರೋದು, ಅದಕ್ಕೆ ಅಷ್ಟು ನಮ್ಮದೆಲ್ಲ ಪರಿಚಯ ಇಲ್ವಲ್ಲ. ಅದಕ್ಕೋಸ್ಕರ ಕಾಲಿಗೆ ಒಂದು ಚಿಕ್ಕ ಬಳ್ಳಿಯನ್ನು ಕಟ್ಬಿಟ್ಟು ನನ್ನ ದೊಡ್ಡ ಮಗ ಪೃಥ್ವಿ ಇದನ್ನು ಹಿಡ್ಕೊಂಡು ಅದಕ್ಕೆ ನೀನಲ್ಲ ಕಲ್ಮೇನ ಹಾಕು, ಅದು ಎದ್ರತ್ತಿಲ್ಲ ಅಂದರೆ ಆ ಕಲ್ಮೇನ ಹಾಕು, ತೋರಿಸು ಅವನಿಗೆ ಎಲ್ಲ ಹಾಕ್ಬೇಕು. ಕೋಳಿ ಅಲ್ಲಿ ಇಡು ಇಡು. ಇಲ್ಲಿಡೋ. ಬಾ. ಬೆಳಿಗ್ಗೆ ನಾನು ಅಡುಗೆನೂ ಅಂತ ಸ್ಪೆಷಲ್ ಏನೂ ಮಾಡಿಲ್ಲ. ನನ್ನ ಬರ್ಡೇಗೆ ನಾನೇ ಮಾಡ್ಕೊಳ್ಳೋದು ಅಂದರೆ ಬೋರಿಂಗ್ ಅಲ್ವಾ, ಅದಕ್ಕೋಸ್ಕರ ಅಂಥದ್ದೇನು ಸ್ಪೆಷಲ್ ಮಾಡಿರಲಿಲ್ಲ. ಮಧ್ಯಾಹ್ನ ವೇಣು ಬಂದರು. ಆನಂತರ ಸಂಜೆ ಟೈಮಲ್ಲಿ ನಾವು ಸುಮಾರು 4:15 ಅಷ್ಟೊತ್ತಿಗೆ ಚಿಕ್ಕಮಗಳೂರಿಗೆ ಹೋದ್ವಿ. ರತ್ನಗಿರಿ ಪಾರ್ಕ್ ಅಂತ ಇದೆ. ನಾನು ಇಲ್ಲಿ ಫಸ್ಟ್ ಟೈಮ್ ಹೋಗ್ತಾ ಇರೋದು. ಇಷ್ಟು ದಿನ ಆದರೂ ನಂಗೆ ಹೋಗಲಿಕ್ಕೆ ಆಗಲಿಲ್ಲಾಗಿತ್ತು. ತುಂಬ ಚೆನ್ನಾಗಿತ್ತು, ನನಗೆ ತುಂಬ ಇಷ್ಟ ಆಯಿತು. ಮಕ್ಕಳು ತುಂಬ ಎಂಜಾಯ್ ಮಾಡ್ತಾರೆ. ನಾನಿಲ್ಲಿ ಎಂಟ್ರೆನ್ಸಲ್ಲಿ ನಿಮಗೆ ತೋರಿಸ್ತಾ ಇರೋದು ಈ ಥರ ಇದೆ. ಇಲ್ಲಿ ತುಂಬ ದೊಡ್ಡ ಜಾಗ ಇದೆ. ಬೆಟ್ಟ ಹೆಸರಿಗೆ ನಾನು ಹೇಳಿದ್ನಲ್ವ, ರತ್ನಗಿರಿ ಬೆಟ್ಟ ಅಂತ. ಇದು ಟ್ರೈನ್ ಇದೆ. ಈ ಟ್ರೈನ್ ಏನು ಮಾಡ್ತಾರೆ ಅಂದರೆ ರತ್ನಗಿರಿ ಬೆಟ್ಟದ ಕೆಳಗಡೆಯಿಂದ ಫುಲ್ ರೋಡ್ ಮಾಡ್ಕೊಂಡಿದ್ದಾರೆ. ಅದು ಫುಲ್ ರೌಂಡ್ ಹಾಕಿಸ್ತಾರೆ, 2 ರೌಂಡ್ ಹಾಕಿಸ್ತಾರೆ. 30 ರೂಪಾಯಿ ತೊಗೋತಾರೆ ಒಂದು ಜನಕ್ಕೆ. ಮಕ್ಕಳಿಗೆ, ಚಿಕ್ಕ ಮಕ್ಕಳಿಗೆ ಆದರೆ ಇಲ್ಲ, ಸ್ವಲ್ಪ ದೊಡ್ಡ, ಈಗ ಪೃಥ್ವಿಗೆ ತಗೊಂಡಿದ್ದಾರೆ. ಸೊ ಇಲ್ಲಿ ಟ್ರೈನಲ್ಲಿ ಕುತ್ಕೊಂಡಿದ್ವಿ. ತುಂಬ ಚಳಿ ಆಗ್ತಾಯಿತ್ತು ಮಾತ್ರ. ನಾವು ಸ್ವೆಟರೆಲ್ಲ ಬಿಟ್ಕೊಂಡ್ಬಿಟ್ಟಿದ್ವಿ. ತುಂಬ ಕೂಲ್ ಇದೆ ಪ್ಲೇಸ್ ಕೂಡ. ಹಾಗೆ ಇಲ್ಲಿ ಟ್ರೈನಲ್ಲಿ ಕೂತ್ಕೊಂಡಾದ್ಮೇಲೆ ಮುದ್ದು ಏನೋ ಹಠ ಮಾಡ್ದೆ ಅನಿಸುತ್ತೆ, ತಿನ್ನೋಕ್ಕೆ ವೇಣು ತೊಗೊಂಡು ಬರ್ಲಿಕ್ಕೆ ಹೋದರು. ನಂತರ ಟ್ರೈನು ಹೊರಡಿತು. ಈ ಥರ ಇದೆ ಇದು. ನಮಗಿಂತ ಹೆಚ್ಚಾಗಿ ಮಕ್ಕಳು, ಚಿಕ್ಕ ಮಕ್ಕಳು ತುಂಬ ಎಂಜಾಯ್ ಮಾಡ್ತಾರೆ ಇದನ್ನು. ಅಲ್ಲಿ ಸುರಂಗ ಪ್ರತಿಯೊಂದನ್ನು ಅವರು ರೆಡಿ ಮಾಡ್ಕೊಂಡಿದ್ದಾರೆ. ಸೇಮ್ ಆ ಒಂದು ಏನು ಟ್ರೈನಲ್ಲಿ ಹೋಗೋ ರೀತಿಯೇ ಆಗಬೇಕು ಅಂತ ಹೇಳಿ. ಇದು ಇಲ್ಲಿ ನಿಮ್ಗೊಂದು ದೊಡ್ಡ ಕಾಂಪೌಂಡ್ ಕಾಣ್ತಾ ಇರ್ಬೋದು. ಇದು ಚಿಕ್ಕಮಗಳೂರಿನ ಜೈಲಂತೆ. ಅಲ್ಲಿ ಪೊಲೀಸ್ ಎಲ್ಲ ಕುತ್ಕೊಂಡಿರೋದು ನೋಡಿದೆ ನಾನು. ದೊಡ್ಡ ಅಂದರೆ ಎತ್ತರದ ಕಾಂಪೌಂಡ್ ಮಾಡಿದ್ದಾರೆ, ಕಳ್ಳರ ಮೇಲ್ಗಡೆಯಿಂದ ಹಾರೋಗಬಾರ್ದು ಅಂತ ಹೇಳಿ. ಆನಂತರ ಅದು ರೌಂಡ್ ಹಾಕಿ ಬಂದಾದ ನಂತರ ನಾವು ಇಳ್ಕೊಂಡು ಹಾಗೆ ಬೆಟ್ಟ ಹತ್ತಬೇಕು. ಬೆಟ್ಟ ಹತ್ತುವಾಗ ಕೂಡ ನೋಡಿ ಈ ಥರದೆಲ್ಲ ಮಾಡಿಟ್ಟಿದ್ದಾರೆ. ಸಖತ್ತಿತ್ತು ಮಾತ್ರ ನೋಡೋಕ್ಕೆ. ನಾವು ಫೋಟೋಶೂಟ್ ಮಾಡ್ಬೋದು, ರೀಲ್ಸ್ ಮಾಡೋರು ರೀಲ್ಸ್ ಮಾಡ್ಕೋಬೋದು. ನಾನು ಕೆಲವೊಂದಿಷ್ಟು ಮಾಡಿದೆ, ಬಟ್ ನನಗೆ ಆಗಿಲ್ಲ ಜಾಸ್ತಿ ಏನೋ ಮಾಡೋಕ್ಕೆ. ಯಾಕಂದರೆ ನಮ್ಮ ಮುದ್ದು ನಿಲ್ತಾ ಇರಲಿಲ್ಲ. ಅವ್ರ ಅಪ್ಪ ಮಗ ಫುಲ್ ಬೆಟ್ಟ ಹತ್ತೋದ್ರಲ್ಲೇ ಓಡ್ತಾಯಿದ್ರು. ಅಂದರೆ ಅವನು ನಿಲ್ತಾ ಇರಲಿಲ್ಲ. ಅವನಿಗೆ ಖುಷಿ ಅಂದರೆ ಖುಷಿ ಮುದ್ದುಗೆ. ನಾನು ಪೃಥ್ವಿ ಹಿಂದಿಂದ ಬರ್ತಾಯಿದ್ವಿ. ಕೆಲವೊಂದಿಷ್ಟು ಫೋಟೋ ತೊಗೊಳ್ತಾ, ವೀಡಿಯೋ ಕ್ಲಿಪ್ಪನ್ನು ತೊಗೊಳ್ತಾ ಬರ್ತಾಯಿದ್ವಿ. ಇದು ಸ್ಟಾರ್ಟಿಂಗಲ್ಲೇ ಇದೆ ಇಲ್ಲಿ ಬಾತುಕೋಳಿ ಅದು ಇದು ಅಂತ ಹೇಳಿ. ನಂತರ ಇದು ನೋಡಿ ಮೇಲ್ಗಡೆ ಹೋಗಾದ್ಮೇಲೆ ಹಾವಿನ ಹುತ್ತ ಇರುತ್ತಲ್ವ, ಆ ಥರ ಇಲ್ಲಿ ಮಾಡಿದ್ದಾರೆ. ಮಕ್ಕಳಿಲ್ಲಿ ಇದರೊಳಗಡೆಯಿಂದ ಹೋಗಿ ಹೊರಗಡೆ ಬರೋದು ಏನೋ ಒಂದು ಮಕ್ಕಳಿಗೆ ಆಟ ಆಡ್ಸೋಕ್ಕೆ ಒಂದು ಖುಷಿ ಕೊಡುತ್ತೆ. ಆ್ಯಂಡ್ ಜೋಕಾಲೆ ಅದು ಇದು ತುಂಬಾ ಇದ್ದವು. ಇದನ್ನು ನಾವು ಬೆಟ್ಟ ಹತ್ತುತ್ತಾ ನೋಡ್ತೀವಿ. ತುಂಬ ಸಿಗುತ್ತೆ ಈ ಥರದ್ದು. ಮತ್ತು ಜಿಮ್ ಏನು ಎಕ್ಸಸೈಸ್ ಮಾಡುವಂತಹದ್ದೆಲ್ಲ ಐಟಮ್ಸ್ ಕೂಡ ಇದೆ ಅಲ್ಲಿ. ವಾಕಿಂಗ್ ಎಲ್ಲ ಬರ್ತಾರೆ ಪಾರ್ಕಿಗೆ. ಸೊ ಅಂಥವ್ರಿಗೆ ಕೂಡ ಹೆಲ್ಪ್ ಆಗಲಿ ಅದನ್ನು ಕೂಡ ಮಾಡಿಟ್ಟಿದ್ದಾರೆ. ಮೇಯ್ನಾಗಿ ಕ್ಲೀನ್ ಕೂಡ ಇತ್ತು. ಓಕೆ, ನನಗೆ ಓಕೆ ಅನ್ನಿಸ್ತು. ಹಾಗೆ ಇಲ್ಲಿ ನೋಡ್ಬೋದು ಎಲ್ಲರೂ ಮುಂದೆ ಹೋಗ್ತಾನೆ ಇದ್ದಾರೆ. ಅಲ್ಲಿ ಮುದ್ದು ಮತ್ತು ವೇಣು ಇದ್ದಾರೆ. ಅವ್ರ ಪಾಡಿಗೆ ಅವ್ರು ಮುಂದೆ ಹೋಗ್ತಾ ಇದ್ದಾರೆ. ನನಗೆ ನಡೆದು ಕಾಲೆಲ್ಲ ನೋವು ಬಂದು ಹೋಗ್ಬಿಟ್ಟಿದೆ. ಸಾಕು ಅನ್ನಿಸ್ತಾ ಇದೆ. ಆನಂತರ ಎಲ್ಲೆಲ್ಲೂ ಕುತ್ಕೊಳ್ಳೋಣ ಅಂತ ಅಂದರೆ ಅವ್ರ ಪಾಡಿಗೆ ಅವ್ರು ಮುಂದೆ ಹೋಗ್ತಾ ಇದ್ದಾರೆ. ನಾನು ಎಲ್ಲಿ ಕುತ್ಕೊಳ್ಳಿ, ನಾನು ಬಿಟ್ಟಾಕಿ ನಡೆದ್ಬಿಡ್ತಿದ್ರು ಅಷ್ಟೇ. ಯಾವ ರೂಟ್ ಅಂತ ಗೊತ್ತಾಗಲ್ಲ. ತುಂಬ ಅಂದರೆ ಹತ್ತೋಕ್ಕೆ ಇಳಿಯೋಕ್ಕೆ ಎಲ್ಲ ತುಂಬ ಸ್ಟೆಪ್ಸ್ ಮಾಡಿದ್ದಾರೆ.
ಅಂತೂ ಇಂತೂ ನಾವು ಇಲ್ಲಿ ಮತ್ತೆ ತಿರ್ಗಾ ಕೆಳಗಡೆ ಬಂದ್ವಿ. ಟ್ರೈನ್ ಏನು ಮೊದಲಿತ್ತಲ್ವ, ಎಂಟ್ರೆನ್ಸಿಗೆ ಬಂದಿದ್ದೀವಿ. ಮುದ್ದು ತಿಂಡಿ ಬೇಕು ಅಂತ ಇದ್ದ ಹಾಗೆ ಪೃಥ್ವಿಗೆ ಮುದ್ದುಗೆ ಎಲ್ಲ ತಿಂಡಿ ಎಲ್ಲ ಕೊಡಿಸ್ಕೊಂಡು ನಾವು ರಿಟರ್ನ್ ಮನೆಗೆ ಬಂದ್ವಿ. ಮನೆಗೆ ಬಂದಮೇಲೆ ಕೇಕ್ ಕಟಿಂಗನ್ನು ಮಾಡಿದ್ವಿ. ಮುದ್ದು ಮಾತ್ರ ತುಂಬ ಅಂದರೆ ತುಂಬ ಹಠ ಮಾಡ್ತಾಯಿದ್ದ. ಬರುವಾಗ ನಾನು ಅಲ್ಲೇ ಇರಬೇಕಿತ್ತು, ಅಲ್ಲಿಂದ ಯಾಕೆ ಕರ್ಕೊಂಡು ಬಂದ್ರಿ ಅಂತ ಹೇಳೇನೋ ಗೊತ್ತಿಲ್ಲ, ತುಂಬ ಹೊತ್ತು ಆಮೇಲೆ ಮಲ್ಕೊಂಡ್ಬಿಟ್ಟ. ನಾನು ಕೇಕ್ ಕಟ್ ಮಾಡುವಾಗ ಅವನು ಇಲ್ಲಾಗಿದ್ದ. ಸೊ ಇದೊಂದು ನನ್ನ ಬರ್ಡೇ ಲೋಗ್ ಆಗಿತ್ತು. ನೆಕ್ಸ್ಟ್ ಲೋಗಲ್ಲಿ ಸಿಗೋಣ. ಬಾಯ್ ಬಾಯ್. ಒಂದು ಚಿಕ್ಕ ಕೇಕ್ ಕಟಿಂಗ್ನ ವೀಡಿಯೋ ಕ್ಲಿಪ್ಪನ್ನು ಹಾಕಿದ್ದೀನಿ, ನೀವು ನೋಡ್ಬೋದು. ಎಂಜಾಯ್ ಮಾಡಿ. ಬಾಯ್. ವಿಡಿಯೋ ಕ್ಯಾಪ್ಚರ್ ಆಗಿದೆ.